ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ನನ್ನ ಫ್ರೈಡೇ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೈಡೇ ಅಂದಿದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಎಲ್ಲ ಗೃಹಿಣಿಯರು ಬ್ಯುಸಿ ಇರ್ತಾರೆ. ಹಾಗೆ ಇವತ್ತು ನಂಡೇ ಕೂಡ ತುಂಬಾ ಬ್ಯುಸಿ ಇತ್ತು. ಆ ನನ್ನ ಬ್ಯುಸಿ ರುಟೀನ್ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಖಂಡಿತ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ, ಜೊತೆಗೆ ಇಷ್ಟನೂ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ನಾನಿವತ್ತು ಮಾರ್ನಿಂಗ್ 6:45ಗೆ ಇದ್ದೆ. ನಾನು ರೆಗ್ಯುಲರ್ ಆಗಿ 7 o'clockಗೆ ಹೇಳ್ತೀನಿ, ಯಾಕಂದರೆ ನನ್ನ ಹಸ್ಬೆಂಡ್ಗೆ 9:30ಗೆ ಆಫೀಸ್ ಇರೋದ್ರಿಂದ 7 o'clockಗೆ ಇದ್ದರೆ ಬೇಗನೆ ಎಲ್ಲ ಕೆಲಸನೂ ಮುಗಿಸ್ಕೊಬೋದು ಅಂತ ನಾನು 7 o'clockಗೆ ಎದ್ದೇಳ್ತಿದ್ದೆ. ಬಟ್ ಇವತ್ತು ಫ್ರೈಡೇ ಅಂತ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಕೆಲಸ ಇರುತ್ತೆ ಅಲ್ವಾ, ಅಂದರೆ ಪೂಜೆ ಎಲ್ಲ ಮಾಡಬೇಕು. ಹಾಗಾಗಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಬೇಗನೆ ಎದ್ದೆ. ನಾನು ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರನ್ನು ಕಾಯಿಸ್ಕೊಂಡು ಕುಡಿತೀನಿ. ರೆಗ್ಯುಲರ್ ಆಗಿ ನನ್ನ ರುಟೀನ್ ಇದು. ಫ್ರೆಶ್ ಅಪ್ ಆಗಿ ಬಂದಿದ ತಕ್ಷಣನೇ ನಾನು ಒಂದು ಗ್ಲಾಸ್ ನೀರನ್ನು ಬಿಸಿ ಮಾಡಿಕೊಂಡು ಕುಡಿತೀನಿ. ಇವತ್ತು ನನ್ನ ಹಸ್ಬೆಂಡ್ ಕೂಡ ನಾನು ಎದ್ದಾಗಲೇ ಎದ್ದಿದ್ರು. ನನ್ನ ಹಸ್ಬೆಂಡ್ ಹೊರಗಡೆ ನಿಂತಿದ್ರು, ಮೇಲೆ ಮನೆ ಗುಂಡ ಬಂದಿದ್ದ. ಅವನು ರೆಗ್ಯುಲರ್ ಆಗಿ ಇಷ್ಟೊತ್ತಿಗೆ ಕೆಳಗಡೆ ಬಂದ್ಬಿಡ್ತಾನೆ. ಕೆಳಗಡೆ ಬಂದು ಕಿಚನ್ ಕಿಟಕಿನಲ್ಲಿ ಅತ್ತೆ ಮಾಮ ಅಂತ ಕರಿತಾ ಇರ್ತಾನೆ. ಹಾಗಾಗಿ ನನ್ನ ಹಸ್ಬೆಂಡ್ ಹೊರಗಡೆ ಹೋದ್ರು ಅವನ ಜೊತೆ ಮಾತಾಡೋಕ್ಕೆ. ನಂತರ ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಆನಂತರ ಅವರು ಫ್ರೆಶ್ ಅಪ್ ಆಗಿ ಬಂದರು. ನಾನಿಲ್ಲಿ ಅವರಿಗೆ ಹಿತ್ತಾಳೆ ಚೊಂಬನಲ್ಲಿ ನೀರನ್ನು ರಾತ್ರಿನೇ ಸ್ಟೋರ್ ಮಾಡಿ ಇಟ್ಟಿರ್ತೀನಿ, ಏಕೆಂದರೆ ಅವರು ಆ ಚೊಂಬನಲ್ಲೇ ನೀರನ್ನು ರೆಗ್ಯುಲರ್ ಆಗಿ ಕುಡಿಯೋದು. ಅದು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ನಂತರ ನಾನು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಹೆಸರು ಕಾಳಿನ ದೋಸೆನ ಮಾಡೋಣ ಅಂತ ಇಂದಿನ ದಿನ ನೈಟೇನೆ 2 ಬೌಲ್ ಹೆಸರು ಕಾಳಿಗೆ 1 ಬೌಲ್ ಆಗೋಷ್ಟು ಅಕ್ಕಿನ ಹಾಕಿ ನೆನೆ ಹಾಕಿ ಇಟ್ಟಿದ್ದೆ. ಅದು ಕೂಡ ಚೆನ್ನಾಗಿ ನೆಂದಿತ್ತು. 2-3 ಸಾರಿ ಚೆನ್ನಾಗಿ ತೊಳ್ಕೊಂಡು ನಂತರ ನಾನಿಲ್ಲಿ ಹೆಸರು ಕಾಳು ದೋಸೆನ ಮಾಡೋದಕ್ಕೆ ಈರುಳ್ಳಿ, ಹಾಗೆ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ನಾನು ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ದೋಸೆದು. ನಾನೀಗ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಶುಂಠಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನೆನೆ ಹಾಕಿ ಇಟ್ಟಿದ್ದಂತಹ ಹೆಸರು ಕಾಳು ಮತ್ತು ಅಕ್ಕಿನ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಹೆಸರು ಕಾಳನ್ನು ನೀಟಾಗಿ, ಅಂದರೆ ದೋಸೆ ಹಿಟ್ಟಿನ ಅದಕ್ಕೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಈ ಹೆಸರು ಕಾಳಿನ ದೋಸೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಶುಂಠಿನ ಹಾಕೋದ್ರಿಂದ ದೋಸೆ ಟೇಸ್ಟು ಮತ್ತು ಅರೋಮ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ದೋಸೆನ ನಾವು ಇನ್ಸ್ಟೆಂಟಾಗಿ ಮಾಡೋದ್ರಿಂದ, ಈರುಳ್ಳಿ ಹಾಕೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ, ಅಂದರೆ ಹೆಂಚಿಗೆ ಕಚ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಈರುಳ್ಳಿನ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಂತರ ನಾನು ಉಳಿದಿರೋ ಅಂಥ ಅಕ್ಕಿ ಮತ್ತು ಹೆಸರು ಕಾಳನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಜೀರಿಗೆನೂ ಸಹ ಸೇರಿಸ್ಕೊಳ್ಬೋದು, ಆದರೆ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ನಾನೀಗ ಹೆಸರು ಕಾಳು ಮತ್ತು ಅಕ್ಕಿನೆಲ್ಲ ರುಬ್ಕೊಂಡಿದ್ದಾಗಿದೆ. ಅದೇ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ಹೆಸರು ಕಾಳಿನ ದೋಸೆ ಬ್ಯಾಟರ್ ಕೂಡ ನಾವು ನಾರ್ಮಲ್ ದೋಸೆ ಮಾಡ್ತೀವಿ ಅಲ್ವಾ, ಅಕ್ಕಿ ದೋಸೆ ಎಲ್ಲ, ಅದೇ ರೀತಿ ಬ್ಯಾಟರ್ನ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ಉಪ್ಪನ್ನು ಸೇರಿಸಿದ್ರಿಂದ ಸ್ವಲ್ಪನೇ ನೀರನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಆನಂತರ ನಾನು ನಿನ್ನೆ ರಾತ್ರಿ ವಾಶ್ ಮಾಡಿ ಇಟ್ಟಿದ್ದಂತಹ ಪಾತ್ರೆಗಳಲ್ಲಿ ನೀರೆಲ್ಲ ಡ್ರೈ ಆಗಿತ್ತು. ಪಾತ್ರೆಗಳನ್ನು ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಆನಂತರ ಇಲ್ಲಿ ಸ್ಟವ್ ಮೇಲೆ ನಿನ್ನೆ ರಾತ್ರಿದು ಸಾಂಬಾರಿತ್ತು, ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ನುಗ್ಗೆಕಾಯಿ ಸಾಂಬಾರು. ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೆ, ಯಾಕಂದರೆ ದೋಸೆಗೆ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು ಅಂತ. ಈಗ ಸಾಂಬಾರನ್ನ ಬಿಸಿಗಿಟ್ಟು ಇನ್ನೊಂದು ಸ್ಟವ್ನ ಮೇಲೆ ನಾನು ಹೆಂಚನ್ನ ಇಟ್ಕೊಂಡು ಹೆಂಚು ಬಿಸಿಯಾದ ನಂತರ ತುಪ್ಪನ ಹಾಕ್ಕೊಂಡು ಒಮ್ಮೆ ಹೆಂಚಿಗೆ ಸವರ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡಿದ್ದ ನಂತರ ನಾನಿಲ್ಲಿ ಹೆಂಚು ಚೆನ್ನಾಗಿ ಬಿಸಿಯಾದ ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆನಂತರ ದೋಸೆ ಬ್ಯಾಟರ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ದೋಸೆ ಬ್ಯಾಟರ್ನ ಹೆಂಚಿನ ಮೇಲೆ ಹಾಕ್ಕೊಂಡು ದೋಸೆನ ಹರಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಹೆಸರು ಕಾಳಿನ ದೋಸೆ ಇನ್ಸ್ಟೆಂಟಾಗಿ ಮಾಡ್ತಾಯಿದ್ರು, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ದೋಸೆ ಬ್ಯಾಟರ್ನ ಹೆಂಚಿನ ಮೇಲೆ ಹರಡ್ಕೊಂಡಿದ್ದ ನಂತರ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಹಾಕ್ಕೊಂಡು ದೋಸೆನ ಮಾಡ್ಕೊಳ್ಬೋದು. ಈ ದೋಸೆನ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ 2 ಸೈಡು ನಾವು ಚೆನ್ನಾಗಿ ದೋಸೆನ ಬೇಯಿಸ್ಕೊಳ್ಬೇಕಾಗತ್ತೆ.
ದೋಸೆ ಬೇಯ್ತಾ ಇರಲಿ ಅಂತ ಬಿಟ್ಟು ನನ್ನ ಹಸ್ಬೆಂಡ್ಗೆ ಆಫೀಸ್ಗೆ ಟೈಮ್ ಆಗಿದ್ದರಿಂದ ನಾನು ಮಾಡಿದ ದೋಸೆನ ಸರ್ವ್ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ರಾತ್ರಿ ಸಾಂಬಾರು ಅಂದರೆ ನುಗ್ಗೆಕಾಯಿ ಸಾಂಬಾರು ಜೊತೆಗೆ ದೋಸೆನ ಸರ್ವ್ ಮಾಡ್ತಾ ಇದ್ದೀನಿ. ಈಗ ನನ್ನ ಹಸ್ಬೆಂಡ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನನ್ನ ಹಸ್ಬೆಂಡ್ ಕೂಡ ದೋಸೆ ತುಂಬ ಚೆನ್ನಾಗಾಗಿದೆ ಅಂತ ಇಷ್ಟಪಟ್ಟು ದೋಸೆನ ತಿಂದರು. ನಾನು ಹಾಗೇ ಬಿಸಿ ಬಿಸಿ ದೋಸೆನ ಮಾಡಿಕೊಂಡು ಅವ್ರಿಗೆ ಸರ್ವ್ ಮಾಡ್ತಾ ಇದ್ದೆ. ನಂತರ ನಾನು ಉಳಿದಿರೋಂಥ ದೋಸೆ ಬ್ಯಾಟರ್ನಲ್ಲೂ ಕೂಡ ದೋಸೆನ ಮಾಡಿಕೊಂಡೆ. ನಾನು ಆಗಲೇ ಹೇಳಿದಾಗೆ ನಾವು ಯಾವುದೇ ರೀತಿಯಾದಂತಹ ಫುಡ್ ಐಟಮ್ಸ್ನ ಇನ್ಸ್ಟಂಟಾಗಿ ಮಾಡಿ ತಿನ್ನೋವಾಗ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಬೇಕು. ಅರ್ಧಂಬರ್ಧ ಬೇಯಿಸಿ ನಾವು ತಿನ್ನೋದಾದರೆ ನಮ್ಮ ಹೆಲ್ತಿಗೆ ಇದು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ದೋಸೆನ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಈಗ ದೋಸೆ ಎಲ್ಲನೂ ಮಾಡ್ಕೊಂಡಿದ್ದಾಯಿತು. ನೋಡ್ತಾ ಇರ್ಬೋದು ನೀವು ದೋಸೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಅದರಲ್ಲೂ ಸಾಂಬಾರು ಜೊತೆಗೆ ತುಂಬಾ ಟೇಸ್ಟಿಯಾಗಿತ್ತು. ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿದ್ದ ನಂತರ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆನೂ ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಬ್ರೇಕ್ಫಾಸ್ಟ್ ಆದ ತಕ್ಷಣ ಲಂಚು ಡಿನ್ನರ್ ಆದಿದ ತಕ್ಷಣವೇ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಂಡು ಬಿಡಬೇಕು. ಇಲ್ಲಾಂದರೆ ಪಾತ್ರೆಗಳಲ್ಲಿ ಬ್ಯಾಕ್ಟೀರಿಯಾಗಳು ಆಗುತ್ತೆ, ಜೊತೆಗೆ ಪಾತ್ರೆಗಳ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನಾನು ಯಾವಾಗಲೂ ಲಂಚ್ ಅಥವಾ ಬ್ರೇಕ್ಫಾಸ್ಟ್ ಏನೇ ಆಗಲಿ ಆಗಿದ ತಕ್ಷಣವೇ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ನೀರು ಡ್ರೈ ಆಗಲಿ ಅಂತ ಬಿಡ್ತೀನಿ. ನಾನಿಲ್ಲಿ ನೆನ್ನೆ ಶುಂಠಿನ ತೊಗೊಂಡು ಬಂದಿದ್ದೆ. ಶುಂಠಿಲಿ ತುಂಬ ಮಣ್ಣಿತ್ತು ಅಂತ ಒಂದು ಬೌಲಲ್ಲಿ ಹಾಕಿ ನೆನೆ ಹಾಕಿ ಇಟ್ಟಿದ್ದೆ. ನೆನೆ ಹಾಕಿ ಇಡೋದ್ರಿಂದ ಶುಂಠಿನಲ್ಲಿರುವಂಥ ಮಣ್ಣು ಈಸಿಯಾಗಿ ಹೋಗುತ್ತೆ. ಹಾಗಾಗಿ ಪಾತ್ರೆಗಳೆಲ್ಲ ವಾಶ್ ಮಾಡಿದ ನಂತರ ನಾನು ದೋಸೆ ಮಾಡಿದ ತವಾನು ಕೂಡ ವಾಶ್ ಮಾಡಿಕೊಂಡೆ. ಇದು ಕಾಸ್ಟ್ ಐರನ್ ಆಗಿರೋದ್ರಿಂದ ಇದರಲ್ಲಿ ನೀರು ಬಿಡಬಾರ್ದು. ಹಾಗಾಗಿ ನಾನು ನೀರು ಡ್ರೈ ಆಗಲಿ ಅಂತ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಿಕೊಂಡೆ. ಒಂದು ವೇಳೆ ನಾವು ನೀರನ್ನು ಹಾಗೆ ಬಿಟ್ಟರೆ ಕಾಸ್ಟ್ ಐರನ್ ತುಕ್ಕಿಡಿಯುತ್ತೆ. ಹಾಗಾಗಿ ನಾನು ನೀರನ್ನು ಡ್ರೈ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಇಟ್ಟು ನೀರನ್ನು ಡ್ರೈ ಮಾಡ್ಕೊಳ್ತೀನಿ. ಅಥವಾ ನೀವು ಬಟ್ಟೆಯಿಂದನೂ ನೀರನ್ನು ಒರೆಸ್ಕೊಳ್ಬೋದು ಕ್ಲೀನಾಗಿ. ನಾನಿಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಜೊತೆಗೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಔಟ್ಡೋರ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೊರಗಡೆ ಬಂದೆ. ಅಂದರೆ ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಎಲೆ ಉದುರುತ್ತಿದೆ. ಮನೆ ಸುತ್ತ ಬರೀ ಎಲೆನೇ ಇದೆ. ಮಕ್ಕಳೆಲ್ಲ ಹೊರಗಡೆ ಓಡಾಡೋದ್ರಿಂದ ಮನೆ ಹತ್ರ ಕ್ಲೀನಾಗಿ ಇಟ್ಕೊಂಡ್ರೆ ಹಾವೆಲ್ಲ ಬರೋದಿಲ್ಲ. ಈಗ ಸಮ್ಮರ್ ಆಗಿರೋದ್ರಿಂದ ಹಾವುಗಳು ಕೂಡ ತುಂಬಾ ಇರುತ್ತೆ ಅಲ್ವಾ. ಹಾಗಾಗಿ ನಾವಿಲ್ಲಿ ಮನೆ ಸುತ್ತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಜೊತೆ ಮೇಲೆ ಮನೆ ಆಂಟಿ ಕೂಡ ಎಲೆ ಎಲ್ಲ ಗುಡಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲೆ ಎಲ್ಲ ಒಂದು ಕಡೆ ನೀಟಾಗಿ ಗುಡಿಸ್ಕೊಳ್ತಾ ಇದ್ದೀವಿ. ಮೇಲೆ ಮನೆ ಗುಂಡ ಕೂಡ ಬಂದಿದ್ದಾನೆ. ಅವನು ನಮಗೆ ಇನ್ಸ್ಟ್ರಕ್ಷನ್ನ ಕೊಡ್ತಾ ಇದ್ದಾನೆ ಯಾವ ರೀತಿ ಗುಡಿಸ್ಬೇಕು, ಕ್ಲೀನ್ ಮಾಡಬೇಕು ಅಂತ. ಎಲೆ ಎಲ್ಲ ಒಂದು ಕಡೆ ನೀಟಾಗಿ ಗುಡಿಸ್ಕೊಂಡು ಅದಕ್ಕೆ ಬೆಂಕಿ ಹಾಕಿ ನಾವು ಸುಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಗುಡಿಸಿದ ನಂತರ ಯಾವ ರೀತಿ ಕಾಣ್ತಾ ಇದೆ ಮನೆ ಸುತ್ತ ಅಂತ. ತುಂಬ ಕ್ಲೀನಾಗಿ ಕಾಣ್ತಾ ಇದೆ. ಇದೇ ರೀತಿ ಎಲೆ ಉದುರುತ್ತಾನೆ ಇರುತ್ತೆ. ಬಟ್ ವಾರಕ್ಕೊಮ್ಮೆ ನಾನು ಈ ರೀತಿ ಎಲೆನೆಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ನಾನು ಇಲ್ಲಾಂದರೆ ಮೇಲೆ ಮನೆ ಆಂಟಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕ್ಲೀನ್ ಮಾಡ್ಕೊಳ್ತೀವಿ. ಇವತ್ತು ನಾನು ಒಬ್ಬಳೇ ಎಲೆ ಎಲ್ಲ ಗುಡಿಸ್ತಿದ್ದೆ ಅಂತ ಆಂಟಿನೂ ಕೂಡ ನನಗೆ ಹೆಲ್ಪ್ ಮಾಡಿದ್ರು. ಮನೆ ಸುತ್ತ ನೀಟಾಗಿ ಕಸ ಎಲ್ಲ ಹೊಡೆದಿದ ನಂತರ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡ್ತಾ ಇರ್ಬೋದು ನೀವು. ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ ನಂತರ ನಾನು ಮನೆ ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡು, ಇವತ್ತು ಫ್ರೈಡೇ ಆಗಿರೋದ್ರಿಂದ ಪೂಜೆ ಮಾಡಬೇಕು. ಹಾಗಾಗಿ ನಾನು ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ನಂತರ ಫ್ಲೋರ್ನ ಮಾಫಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ ನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಸಾಮಗ್ರಿಗಳನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ನಂತರ ಬಾಗಿಲಿಗೆ ರಂಗೋಲಿ ಎಲ್ಲ ಬಿಟ್ಟು ಅರಿಶಿನ ಕುಂಕುಮ ಇಟ್ಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಇದಾಗಿತ್ತು ಇವತ್ತಿನ ನನ್ನ ಫ್ರೈಡೇ ಬ್ಯುಸಿ ರೂಟೀನ್ ಅಂತಲೇ ಹೇಳ್ಬೋದು. ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಜೊತೆಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ಇದೇ ರೀತಿ ಇನ್ನೂ ಹೆಚ್ಚು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.